ಕರಿಮುಖನ ಬಲಗೊಂಡು ಕರುಣಿ ಶಾರದರೆಗಿರಿಗಿ ಗುರುವಿನಂಘ್ರಿಯ ಸ್ಮರಸಿ ಮುದದಿ ಕೈಲಾಸವಾಸನ ಕರುಣ ಕಟಾಕ್ಷದಲ್ಲಿ ಮಾಘದ ಗೌರಿಯ ಕಥೆಯ ಪೇಳ್ವ ಧರೆಯೋಳುತ್ತಮವಾದ ಬಹುಪುಣ್ಯ ದೇಶದಲ್ಲಿ ಪುಣ್ಯಶೀಲನೆಂಬೋ ವಿಪ್ರರಿನಲು ಪುತ್ರರೇಳು ಮಂದಿ ಸತ್ಯವತಿ ಸಹಿತಲೇ ಕಷ್ಟ ದಾರಿದ್ರ್ಯ ದುಃಖದಲ್ಲಿದ್ದರು. ಒಂದು ದಿವಸ ಸತ್ಯವತಿ ಪತಿಯ ಪಾದಕ್ಕೆರಗಿ ತಾಳಲಾರೆನು ನಾನು ದಾರಿದ್ರ್ಯವ, ಪುತ್ರರನ್ನು ಒಡಗೊಂಡು ಮತ್ತೊಂದು ಊರಿಗೆ ಪೂಗಿ ಬರುವುದೆನೆಂದು ಹೊರಟಳಾಗ, ದಾರಿಯಲ್ಲಿ ಬರುತ್ತಿರಲು ಅಸ್ತಮವಾಗಲು ಪುತ್ರರು ಹಸಿವೆಂದು ಅಳುತ್ತಿರಲು, ಒಬ್ಬ ಗೌಡನ ಮನೆಯ ಬಾಗಿಲಲ್ಲಿ ಮಲಗಿರಲು ಬೆಳಗಾಗಲಿ ಜಲವ ಕೊಡುವೆನೆನಲು, ಸೂರ್ಯ ಉದಯಕ್ಕೆ ಮುನ್ನ ಬಾಲಕರನ್ನೊಡಗೊಂಡು ಬೇಗದಿಂ ಗಂಗಾ ನದಿಯು ಬರಲು, ಮಾನುನಿಯರೆಲ್ಲರೂ ಪರಮ ಸಂತೋಷದಿ ಮಾಘದ ಗೌರಿಯ ಪೂಜಿಸುತ್ತಿದ್ದರು. ಈ ವ್ರತವ ಹೇಗೆ ಮಾಡೋದು ಎನಗೆ ಹೇಳಿರೆಂದು ಸತ್ಯವತಿಯು ತಾ ಬೆಸಗೊಳ್ಳಲು, ಮಿತ್ರೆಯರೆಲ್ಲರೂ ಅತ್ಯಂತ ಹರುಷದಲ್ಲಿ ಪೂಜಾ ವಿಧಾನವನ್ನು ಹೇಳುತ್ತಿರಲು, ಮಾಘ ಶುದ್ಧ ಮೊದಲಾದ 30 ದಿನದವರೆಗೂ ಸೂರ್ಯ ಉದಯಕ್ಕೆ ಮುನ್ನ ಮೈ ತೊಳೆದು ಮರಳ ಗೌರಿ ತೆಗೆದು ಬೇಗ ಪೂಜೆ ಮಾಡಿ ದಾರಿದ್ರ್ಯ ಪತನವಾಗಿ ಬಹುಭಾಗ್ಯಬಹುದು. ಸತ್ಯವತಿ ಶೀಘ್ರದಲ್ಲಿ ಮತ್ತೆ ಮೈಯನ್ನು ತೊಳೆದು ಮಂಗಳ ಗೌರಿ ತೆಗೆದು ಪೂಜೆ ಮಾಡಿ ಮಂಗಳಾರತಿ ಮಾಡಿ ಅಕ್ಷತೆಯುಳಿಸಿ ಸುತ್ತಲೂ ನವವಿಧ ವಾದ್ಯಗಳಿಸೆದವು. ಸತ್ಯವತಿ ಮಾಡುವ ಭಕ್ತಿ ಪೂಜೆಗೆ ಮೆಚ್ಚಿ ಇಚ್ಛೆಯಾದ ವರಗಳನ್ನು ಬೇಡು ಎನ್ನಲು, ದಾರಿದ್ರ್ಯ ಹತವಾದ ಬಲು ಭಾಗ್ಯ ಬರಬೇಕು, ನೀನೆಮ್ಮ ಹೃದಯದಲ್ಲಿ ಇರಲು ಬೇಕು, ಇಷ್ಟ ವರಗಳು ಕೊಟ್ಟು ನಾನೆಂದಳು. ಸುತ್ತಲೂ ಸತಿಯರು ನಿಂತಿರಲು ಮಿತ್ರಯೊಬ್ಬಳು ಬಂದು ಅಂಜದಿಯೇ ನೀನಾರು, ಸತ್ಯವತಿಗುಪಚಾರ ಮಾಡುತ್ತಿಹಳು. ಮುತ್ತು ಮಾಣಿಕ್ಯವು ಪಟ್ಟಿ ನೀಲವು ಬಿಗಿದಿಹ ಪಲ್ಲಕ್ಕಿಯ ತಂದಿಹರು, ಪುತ್ರರನ್ನು ಒಡಗೊಂಡು ಸತ್ಯವತಿ ಶೀಘ್ರದಲ್ಲಿ ತನ್ನ ಪಟ್ಟಣಕ್ಕಾಗಿ ಸಾಗಿ ಬರಲು, ಪರ್ಣಶಾಲೆಗಳೆಲ್ಲ ಹೊಳವು ಅರಮನೆಯಾಯಿತು, ಚಿನ್ನದುಪ್ಪರಿಗೆ ಶಾಲೆ ಪೊಳೆಯ ಧನಧಾನ್ಯ ರಾಶಿಗಳು ಪೂರ್ಣವಾಯಿತು, ಪರಮ ಉತ್ತಮವಾಯಿತು ಬ್ರಾಹ್ಮಣನ ಸಿರಿಯು, ಬಾಲಕರೆಲ್ಲರಿಗೂ ಬೇಗ ಮದುವೆಯ ಮಾಡಿ ಮಾನುನಿಯರೆಲ್ಲರೂ ಮನೆಗೆ ಬರಲು, ಅಷ್ಟು ಶುಭ ಶೋಭನವು ನಿತ್ಯ ಉತ್ಸವದಿಂದ ಪತಿಗಳೆಲ್ಲರೂ ಸುಖದಲ್ಲಿದ್ದರು. ಆ ದೇಶದ ಧರ್ಮರಾಜನ ಸತಿಯು ಈ ವಾರ್ತೆ ಕೇಳಿ ಕಡುಕ್ಲೇಶದಿಂದ 7 ಮಂದಿ ತಲೆಯ ಒಡೆದು ತನ್ನಿರೆಂದು ತಾನು ಕಟುಕರಿಗೆ ನೇಮಿಸಿದಳು. 7 ಮಂದಿಯ ತಲೆಯ ಕಡೆದು ತಂದರು ಕಟುಕರು. ಧರ್ಮರಾಜನ ಸತಿಯು ಕೈಲಿ ಪಡೆದು ಮೊರದ ಬಾಗಿನ ವಿರಿಸಿ ಸತ್ಯವತಿ ಸೊಸೆಯರನ್ನು ಅತ್ತಿಯಿಂದಲಿ ತಾನು ಕರೆಸಿದಳು. ಬಂದವರ ನೋಡಿ ರಾಜನ ಸತಿಯು ನಸುನಗುತ್ತಾ ಮೊರದ ಬಾಗಿನವನ್ನು ತಂದೆ ಕೊಡಲು, ಮೊರದ ಬಾಗಿನ ತಂದು ದೇವರ ಮನೆಯಲ್ಲಿರಿಸಿ ಸತ್ಯವತಿ ಪುತ್ರರನ್ನು ಕರೆದರಾಗ, ಅಮ್ಮ ಬಂದೇವೆಂದು ನಡೆತಂದು ಬಾಲಕರು ಬ್ರಾಹ್ಮಣರ ಪಂಕ್ತಿಯಲ್ಲಿ ಭೋಜನ ಮಾಡಿ ಮಿತ್ರರೆಲ್ಲರೂ ಮರದ ಬಾಗಿನ ತೆಗಿಯ ಚಿನ್ನದ ಗಟ್ಟೆಗಳ ಕಂಡರಾಗ, ಚಿನ್ನದ ಗಟ್ಟೆಗಳ ತೆಗೆದೆಂದು ಬಾಲೆರು ಸತ್ಯವತಿಯ ಮುಂದೆ ಇರಿಸಿದರು. ಮಾಘದ ಗೌರಿಯ ದಯ ನಮಗಿದು ಎನ್ನಲು ಆ ವಾರ್ತೆ ರಾಜನ ಸತಿಗೆ ತಿಳಿಯಿತು. ರಾಜನ ಸತಿ ಆಶ್ಚರ್ಯವೆನಗೊಂಡು ಸತ್ಯವತಿಯ ಮನೆಗೆ ಕರೆಸಿದಳು. ನಿಮ್ಮ ಬಾಗಿನದಲ್ಲಿ ಏನೇನು ಇರಿಸಿತ್ತು, ಬೇಗದಿಂದೇಳೆಂದು ಬೆಸಗೊಂಡಳು. ನೀವು ಕೊಟ್ಟ ಬಾಗಿನ ದೇವರ ಮುಂದಿರಿಸಿ ಮತ್ತೆ ನಾವಿಲ್ಲಿ ಭೋಜನವ ಮಾಡಿ, ಮಿತ್ರೆಯರೆಲ್ಲರೂ ಮರದ ಬಾಗಿನ ತೆರೆಯೇ ಚಿನ್ನದ ಗಟ್ಟ ಮತ್ತೇನು ಕಾಣಲಿಲ್ಲ. ಮಿತ್ರ ಸೋತಳು, ಈ ಭಾಗ್ಯವು ಮತ್ತೆ ಎಲ್ಲಿಂದ ಬಂತು ಪೇಳಮ್ಮ, ಯಾವ ವ್ರತ ಯಾವ ಫಲ ಹೀಗೆ ಮಾಡುವುದು, ಬೇಗದಿಂಪೇಳೆಂದು ಬೆಸಗೊಂಡಳು. ರಾಜನ ಸತಿ ಕೇಳು, ಗಂಗಾ ನದಿಯಲ್ಲಿ ಮಾಘದ ಗೌರಿ ಪೂಜಿಸುತ್ತಿದ್ದರು. ಆ ವ್ರತವನ ಮಾಡಲು ಅಲ್ಲಿ ಶೀಘ್ರದಲ್ಲಿ ಆಗಲೇ ಧನಧಾನ್ಯ ಕೂಡಿ ಬಂತು. ಇಂಥ ವ್ರತಗಳನ್ನು ರಾಜನ ಸತಿಗೇಳಿ ಸತ್ಯವತಿಯು ಸಾಗಿ ಮನೆಗೆ ಬರಲು, ರಾಜನ ಸತಿ ಮಾಘದ ಗೌರಿ ಪೂಜಿಸಲು ಬಂಜೆತನ ಹೋಗಿ ಬಾಲಕರ ಪಡೆದಳು. ಸತ್ಯವತಿ ಮನೆಯಲ್ಲಿ ಉತ್ತಮದ ಹಿರಿಯ ಸೊಸೆ ಮತ್ತೆ ಕಲಹದಲ್ಲಿ ಪ್ರತ್ಯೇಕವಿರಲು 3 ದಿನದ ಮೇಲೆ ಕಡು ದಾರಿದ್ರ್ಯ ಹೆಚ್ಚಿ ಪತಿಯ ನಿಷ್ಠುರ ವಾಕ್ಯವ ನುಡಿದಳು. ತುಚ್ಛವ ನುಡಿಬೇಡ, ಕಟ್ಟಿಕೊಡು ಬುತ್ತಿಯನು, ಮತ್ತೆ ಸೌದೆಗೆ ನಾನು ಹೋಗಿ ಬರುವೆ, ತಂದು ತುಡಿಲ ಕೊಡಲು ಬಿಂದಿಯೊಳಗೆ ಸುತ್ತಿ ಬೃಂದ್ಯದಲ್ಲಿ ಕಾಡಿಗಾಗಿ ತಾ ಹೊರಟನು. ಮರದ ಮೇಲೇರಿ ಕೊಂಬೆಯನ್ನು ಕಡಿಯಲು ಕಾಳಿಂಗ ಸರ್ಪವು ಬಂದು ಸೋಕೆ ಮರದಿಂದ ಜಾರಿ ಮೈಮೆರೆತು ಭೂಮಿಗೆ ಬಿದ್ದು ದೀರ್ಘ ನಿದ್ರೆಯಲ್ಲಿ ಮಲಗಿದ್ದನಾಗ, ಮಾನಿನಿಯ ಕನಸಿನಲ್ಲಿ ಮಾಘದ ಗೌರಿ ಬಂದು, ನಾರಿ ನಿನ್ನಯ ಮಗನು ಮೃತನಾದನು. ಆ ವಾರ್ತೆ ಕೇಳಿ ಮನದಲ್ಲಿ ನೊಂದು ಎಚ್ಚಿತ್ತು ಬಾಲಿನಿದ್ದಡಿಗೆ ಬಂದಳು. ಕಾಡೋಳಿಗೆ ಮೈ ತೊಳೆದು ಮರಳ ಗೌರಿಯ ತೆಗೆದು
ಗೌರಿಯ ತೆಗೆದು ಬಲು ಭಕ್ತಿಯಿಂದ ಪೂಜೆ ಮಾಡಲು ಮಂಗಳಾರತಿ ಎತ್ತಿ ಅಕ್ಷತೆ ತಳೆದರೆ ಬಾಲಕನು ಮೈ ಮುರಿದು ಎದ್ದು ಕುಳಿತ. ಕಂದ ನೀನೀ ರೀತಿ ಇಲ್ಲೇಕೆ ಬಂದೆನಲು ಆ ದಿನದ ವಾರ್ತೆಯನ್ನು ಪೇಳಿದನು. ಸಂಭ್ರಮವಾಯಿತು ಇನ್ನು ಒಂದಿಗೆ ನಡೆ ಅಂದು ಮಗ ಸೊಸೆಯು ನಡೆತಂದರು. ಕಾಶಿಗದ್ದಿಕವೆಂಬ ಬಹುಕರ್ಣೂರಿನಲ್ಲಿ ಪ್ರೀತಿಯಿಂದಲೀ ಬಂದು ನೆಲೆಸಿಹರು. ತನ್ನ ಸೇವೆಯ ಮಾಳ್ಪ ಮಾನುನಿ ಸ್ತ್ರೀಯರಿಗೆ ತನ್ನ ಸಾಮ್ರಾಜ್ಯ ಪದವಿಯ ನೀವಳು. ಈ ರೀತಿಯಲ್ಲಿ 14 ವರ್ಷ ವ್ರತವನ್ನು ಶಕ್ತಿ ಇದ್ದಷ್ಟು ಉದ್ಯಾಪನೆಯ ಮಾಡಿ ಮುತ್ತೈದೆಯರಿಗೆ ಮೊರದ ಬಾಗಿನ ಕೊಟ್ಟು ಮುತ್ತೈದೆತನ ಸುಖವ ಪಡೆವರು. ಮಾಘ ಶುದ್ಧ ಮೊದಲಾದ 30 ದಿನಗಳಲ್ಲಿ ನಾರೀರು ಈ ವ್ರತವ ನಡೆಸಲು ಅಷ್ಟ ಐಶ್ವರ್ಯವೂ ಪುತ್ರ ಸಂತಾನವೂ ಮುತ್ತೈದೆ ಸುಖವ ಪಡೆಯುವರು. ಜಯ ಮಂಗಳ ನಿತ್ಯ ಶುಭ ಮಂಗಳ. ಜಯ ಮಂಗಳ ನಿತ್ಯ ಶುಭ ಮಂಗಳ.